ನಿಮಗೆಲ್ಲ ಗೊತ್ತೇ ಇದೆ, ಒರಾಕಲ್ ಅವರು 30,000 ಎಂಪ್ಲಾಯೀಸ್ನ ಲೇ ಆಫ್ ಮಾಡಿದ್ರು ರೀಸೆಂಟ್ಲಿ. ಸೊ ನನಗೆ ಅದು ನೋಡಿ ಒಂದು ಅನ್ಸಿದ್ದು ಏನಂದ್ರೆ ಇಷ್ಟೇ, ನಮ್ದು ಯಾವ ಜಾಬು ಪರ್ಮನೆಂಟ್ ಅಲ್ಲ ಆಯ್ತಾ. ಈ ಪ್ರೈವೇಟೇ ಆಗಲಿ ಯಾವುದೇ ಜಾಬ್ ಮಾಡಲಿ ಪರ್ಮನೆಂಟ್ ಇಲ್ಲ ನಮ್ದು. ಸೊ ಹಾಗಿದ್ದಾಗ ವಾಟ್ ಐ ಕ್ಯಾನ್ ಗಿವ್ ಯು ಒನ್ ಸಜೆಷನ್ ಇಸ್, ನೀವು ಅಪಾರ್ಟ್ ಫ್ರಮ್ ಏನು ಮಾಡ್ತಿರಲ್ಲ, ಇನ್ನೊಬ್ರು ಡ್ರೀಮ್ಸಿಗೆ ವರ್ಕ್ ಮಾಡ್ತಿರಲ್ಲ, ಕಂಪನಿ ಇರ್ಬೋದು, ಸ್ಯಾಟಿಫೈಡ್ ಜೀವನ ಇರ್ಬೋದು, ಅಪಾರ್ಟ್ ಫ್ರಮ್ ದಟ್ ಡೆವಲಪ್ ಒನ್ ಸ್ಕಿಲ್, ಹ್ಯಾಬಿಟ್, ಹಾಬಿ ವಿಚ್ ಶುಡ್ ಜನರೇಟ್ ರೆವೆನ್ಯೂ. ಅಂದರೆ ನೀವೀಗ ಫಿಟ್ನೆಸ್ಸಲ್ಲಿ ಇದ್ದೀರಾ, ಕೋಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ನೀವೇನಾದರೂ ಕುಕಿಂಗ್ ಬರುತ್ತಾ, ಏನಾದರೂ ಕುಕಿಂಗ್ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ಸಿಂಗಿಂಗ್, ಡ್ಯಾನ್ಸಿಂಗ್ ಅಥವಾ ಆರ್ಟ್ ವರ್ಕಲ್ಲಿ ಚೆನ್ನಾಗಿದ್ದೀರಾ, ಪೇಂಟ್ ವರ್ಕ್ ಇದ್ದೀರಾ, ಮಾಡಿ. ಸೊ ಅಟ್ಲೀಸ್ಟ್ ಡೂ ಸಮಥಿಂಗ್ ವಿಚ್ ಶುಡ್ ಗಿವ್ ಯು ಸಮ್ ಕಾನ್ಫಿಡೆನ್ಸ್ ಟು ಬಿಲ್ಡ್ ಯುವರ್ ಲೈಫ್ ಆಯಿತಾ. IT ಒಂದೇ ನಂಬ್ಕೊಂಡು ಇರಬೇಡಿ. ಯಾಕಂದರೆ ಜಸ್ಟ್ ಒನ್ ಮೇಲ್ ಆಯಿತಾ, ನಾಳೆ ಬೆಳಗ್ಗೆ ಒಂದು ಮೇಲ್ ಹಾಕಿದರೆ ಮುಗೀತು, ನಮ್ಮ ಕೆಲಸ ಎಲ್ಲ ಟೆಂಪ್ರವರಿ. ನೀವು ಎಂಥ ಸ್ಕಿಲ್ಲೇ ಮಾಡಿ, ML ಎಷ್ಟೇ ಓದ್ಕೊಳ್ಳಿ, ನಥಿಂಗ್ ಈಸ್ ಅಶ್ಯೂರಿಂಗ್. ಬಿಕಾಸ್ ಇದೊಂದು ಟೈಮ್ ಅಷ್ಟೇ, ಬ್ಯಾಡ್ ಫೇಸು. ಹಾಗಂದ ತಕ್ಷಣ ಕೆಲಸ ಸಿಗೋದೇ ಇಲ್ಲ ಅಂತಲ್ಲ, ಸಿಗುತ್ತೆ, ಸಿಕ್ಕರೂ ಕೂಡ ಗ್ಯಾರಂಟಿ ಇರಲ್ಲ. ಹಾಗಾಗಿ ಯು ಹ್ಯಾವ್ ಟು ಡೂ ಸಮ್ ಸೈಡ್ ಹಸಲ್ ಸೊ ದಟ್ ಯು ಕ್ಯಾನ್ ಮೇಕ್ ಯುವರ್ ಲೈಫ್ ಮೋರ್ ಸ್ಟೇಬಲ್, ಮೋರ್ ಬೆಟರ್ ಆ್ಯಂಡ್ ಮೋರ್ ಕಾನ್ಫಿಡೆಂಟ್. ಯೋಚನೆ ಮಾಡಿ, ಒಂದೇ ಜಾಬ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ಸೊ ಸೈಡಲ್ಲಿ ನಿಮಗೆ ಏನೇನಿದೆ ಸ್ಕಿಲ್ಲು, ನಿಮ್ಮ ಪೊಟೆನ್ಷಿಯಲ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ರೆವೆನ್ಯೂ ಜನ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ.